ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶಾಂಘೈ ಜಂಟಿ ಹೇಳಿಕೆಗೆ ಸಹಿ ಹಾಕಲು ನಿರಾಕರಿಸಿದ ಭಾರತ, ಪಾಕ್ ಬೆಂಬಲಿಗರಿಗೆ ಎಚ್ಚರಿಕೆ. ಪ್ರಾದೇಶಿಕ ಭಾಷೆಯಲ್ಲಿ ಮೆಡಿಕಲ್ ಎಂಜಿನಿಯರಿಂಗ್ ಕಲಿಸಿ, ಅಮಿತ್ ಶಾ ಸಲಹೆ. ಹಿಂದಿ ಯಾವುದೇ ಭಾರತೀಯ ಭಾಷೆಯ ವಿರೋಧಿಯಲ್ಲ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುಭಾಂಶು ಹೆಜ್ಜೆ, ಡಾಕಿಂಗ್ ಯಶಸ್ವಿ, ಸುರಕ್ಷಿತವಾಗಿ ಐಎಸ್ಎಸ್ ಸೇರಿದ 4 ಗಗನಯಾತ್ರಿಕರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನ. ಆರೋಗ್ಯ ಕ್ಷೇತ್ರದಲ್ಲಿ ಎಐ ಅವಶ್ಯ, ಶರಣಪ್ರಕಾಶ್ ಪಾಟೀಲ್. ಟೆಸ್ಟ್ ಕ್ರಿಕೆಟ್ಗೂ ಸ್ಟಾಪ್ ವಾಚ್ ಪರಿಚಯ. ಟೆಸ್ಟ್ ವಿಶ್ವಕಪ್ನಲ್ಲಿ ನಿಧಾನಗತಿಯ ಓವರ್ ತಡೆಯಲು ಐಸಿಸಿ ಕ್ರಮ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯಾದ್ಯಂತ ಮಳೆ ಮಾರುತ, 40 ಹಳ್ಳಿಗಳ ಸಂಪರ್ಕ ಕಡಿತ. ಬೆಳಗಾವಿ ಜಿಲ್ಲೆಯಲ್ಲಿ 18 ಸೇತುವೆಗಳು ಜಲಾವೃತ. ಕರಾವಳಿ ಭಾಗದಲ್ಲಿ ವರ್ಷಧಾರೆ, ಆರೆಂಜ್ ಅಲರ್ಟ್ ಘೋಷಣೆ. 5 ಹುಲಿ ಸಾವು, ತನಿಖಾ ತಂಡ ರಚಿಸಿದ ಅರಣ್ಯ ಇಲಾಖೆ. ಮಲೆಮಹದೇಶ್ವರ ಬೆಟ್ಟ ಅರಣ್ಯದಲ್ಲಿ ನಡೆದ ಘಟನೆ. ಇಂದು ಕೆಂಪೇಗೌಡರ 516ನೇ ಜಯಂತಿ. ಕೆಂಪೇಗೌಡರ ಪ್ರತಿಮೆಗಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಕೋರ್ಟ್ ಕೇಸ್ಗಳಲ್ಲಿ ಹಿನ್ನಡೆ, ಸಿಎಂ ಗರಂ. ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳಿಗೆ ಸಿದ್ದರಾಮಯ್ಯ ಸೂಚನೆ. ರಾಷ್ಟ್ರೀಯ ಈಜು, ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ.